ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಈಗ ಅಮೆರಿಕದು ಹೊಸ ರಣತಂತ್ರ ಅಂತೆ. ಏನಂದ್ರೆ ಇರಾನ್ ಆರ್ಥಿಕವಾಗಿ ಕುಗ್ಗಿಸೋದಕ್ಕೆ ಟ್ರಂಪ್ ಇವಾಗ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾರ್ಗ್ ದ್ವೀಪದ ಮೇಲೆ ಟ್ರಂಪ್ ಕಣ್ಣು, ಅದು ಅವಾಗಿಂದನೂ ಇದೆ. ಅದನ್ನು ವಶಪಡಿಸ್ಕೋಬೇಕು, ಅಲ್ಲಿರೋ ತೈಲ ನಿಕ್ಷೇಪ ನಮ್ದಾಗಬೇಕು ಅಂತ. ಕಾರ್ಗ್ ದ್ವೀಪ ಸುಲಭವಾಗಿ ವಶಕ್ಕೆ ಪಡಿಬಹುದು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿರೋದು. ಇರಾನ್ನ ತೈಲ ಸಂಪತ್ತನ್ನು ನಾವೇ ವಶಕ್ಕೆ ಪಡೆಯಬೇಕು, ಅದೇ ಅವ್ರ ಉದ್ದೇಶ. ಅವ್ರದ್ದು ಇವತ್ತಲ್ಲ ಯಾವತ್ತೂ ಇದೇ ಕಥೆಗಳು ಅಮೆರಿಕದವರು. ಈ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡಿದ್ದು ಅದಕ್ಕೆ, ಇರಾಕ್ ಮೇಲೆ ಅಟ್ಯಾಕ್ ಮಾಡಿದ್ದು ಅದಕ್ಕೆ. ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸುವ ಸೂಚನೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇರಾನ್ನ ತೈಲ ರಫ್ತಿನ ಪ್ರಮುಖ ಕೇಂದ್ರ ಕಾರ್ಗ್ ದ್ವೀಪ. ಆ ಕಾರ್ಗ್ ದ್ವೀಪವನ್ನು ಸುಲಭವಾಗಿ ವಶಕ್ಕೆ ಪಡಿಬೋದು. ಅಯ್ಯೋ, ಒಂದು ವಾರಕ್ಕೆ ಯುದ್ಧ ಮುಗಿಸ್ಬೋದು ಅಂದಿದ್ರು ಇವರು. ಒಂದು ತಿಂಗಳಾಯ್ತು. ನೀವು ಒಂದಿದ್ದೆಲ್ಲ ನಡೆಯಲ್ಲ, ಭ್ರಮೆನಲ್ಲಿ ಇರಬೇಡಿ ಆಯ್ತಾ. ಇರಾನ್ ನಿಮಗೆ ನೋಡ್ಕೊಳ್ಳೋ ಹಾಗೆ ಕೊಡ್ತಾ ಇದೆ, ಅದನ್ನು ಒಪ್ಕೋಬೇಕು. ಜಾಗತಿಕ ಮಟ್ಟದಲ್ಲಿ ನೀವು ಜಗತ್ತಿನಲ್ಲಿ ಹೇಳಿ ಸತ್ಯವನ್ನು, ಜಗತ್ತಿಗೆ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಬರೀ ಹೇಳಿಕೆನಲ್ಲೇ ಕಾಲ ಕಳೀತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೋ ಅದು ಆಗ್ತಾ ಇಲ್ಲ ಯುದ್ಧದಲ್ಲಿ. ಅವ್ರು ಹೇಳೋದೇ ಒಂದು, ಆಗದೇ ಒಂದು. ಈಗ ಕಾರ್ಗ್ ದ್ವೀಪವನ್ನು ವಶಕ್ಕೆ ಪಡಿಬೇಕು ಅಂತ ಲೆಕ್ಕಾಚಾರ. ಅದಕ್ಕೋಸ್ಕರ ಏನಾದರೂ ಬೇರೆ ರೀತಿ ಮಾಸ್ಟರ್ ಪ್ಲಾನ್ ಏನಾದರೂ ಮಾಡಿದಾರಾ, ಅಥವಾ ಇದು ಕೂಡ ಬೆದರಿಕೆಯ ಒಂದು ತಂತ್ರನ ಅಂತ? ನೋಡಿ, ಇದ್ರ ಹಿಂದೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಡೀ ದೇಶದಲ್ಲಿ ರಷ್ಯಾ ಒಂದನ್ನು ಹೊರತುಪಡಿಸಿದ್ರೆ ಜಾಗತಿಕವಾಗಿ ಏನು ಕಚ್ಚಾ ತೈಲದ ವ್ಯಾಪಾರ ಮಾರುಕಟ್ಟೆ ಏನು ನಡೀತಾ ಇದೆ ಅದು ಅಮೆರಿಕದ ನಿಯಂತ್ರಣದಲ್ಲಿರುವಂಥದ್ದು. ಇವನ್ ಯುರೋಪಿಯನ್ ಕಂಟ್ರಿಗಳಲ್ಲಿರುವಂಥದ್ದು ಅಥವಾ ಮಧ್ಯಪ್ರಾಚ್ಯದಲ್ಲಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಚ್ಚಾ ತೈಲದ ಸಂಪತ್ತಿದ್ರೂ ಕೂಡ ಅದನ್ನು ನಿಯಂತ್ರಿಸುವಂಥದ್ದು ಅಥವಾ ಪರೋಕ್ಷವಾಗಿ ತನ್ನ ಹಿಡಿತದಲ್ಲಿ ತೆಗೆದುಕೊಂಡಿರುವಂಥದ್ದು ಅಮೆರಿಕ. ಆದರೆ ಇರಾನ್ ಮಾತ್ರ ಅಮೆರಿಕದ ಹಿಡಿತದಲ್ಲಿಲ್ಲ. ಮತ್ತೆ ಇಡೀ ದೇಶದ ಮಾರುಕಟ್ಟೆ ಒಂದು ರೀತಿಯಲ್ಲಿದ್ರೆ ಅದಕ್ಕಿಂತ ಕಡಿಮೆ ದರದಲ್ಲಿ ಕಚ್ಚಾ ತೈಲವನ್ನ ಜಾಗತಿಕವಾಗಿ ಮಾರಾಟ ಮಾಡುವಂತ ಕೆಲಸವನ್ನ ಮಾಡುತ್ತೆ. ನೋಡಿ, ಇರಾನ್ನ ಇತಿಹಾಸವನ್ನ ಗಮನಿಸಿ ನೋಡಿದಂತ ಸಂದರ್ಭದಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗೋಕ್ಕಿಂತ ಮುಂಚೆ ಇರಾನ್ ನಲ್ಲಿದ್ದಂತಹ ಕಚ್ಚಾ ತೈಲದ ಸಂಪತ್ತನ್ನ ನೇರವಾಗಿ ಲೂಟಿ ಮಾಡಿದ್ದು ಅಥವಾ ಕೊಳ್ಳೆ ಹೊಡೆದಿದ್ದು ಬಹುಶಃ ಬ್ರಿಟನ್ ಮತ್ತೆ ಅಮೆರಿಕ. ಮೊದಲು ಬ್ರಿಟನ್ ಅತಿ ಹೆಚ್ಚು ಸಂಪತ್ತನ್ನ ಬಳಕೆ ಮಾಡುತ್ತೆ, ಅದಾದ ಬಳಿಕ ಅಮೆರಿಕ ಕೂಡ ಅದರಲ್ಲಿ ಎಂಟ್ರಿ ಆಗುತ್ತೆ. ಅಮೆರಿಕ ಮತ್ತೆ ಬ್ರಿಟನ್ ಬಹುತೇಕ 80% ನಷ್ಟು ಶೇರ್ ಮಾಡ್ಕೊಳ್ಳುತ್ತೆ, ಬಾಕಿ 20% ನಷ್ಟು ಆದಾಯವನ್ನ ಮಾತ್ರ ಇರಾನ್ಗೆ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಅಲ್ಲಿಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಬಹುತೇಕ ಕಚ್ಚಾ ತೈಲದ ಸಂಪತ್ತನ್ನ ನೇರವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಆಗಿತ್ತು. ಸೊ ಯಾವಾಗ ಇಸ್ಲಾಮಿಕ್ ಕ್ರಾಂತಿ ಆಯಿತು, ಅದಾದ ಬಳಿಕ ಸಂಪೂರ್ಣವಾಗಿ ಕಚ್ಚಾ ತೈಲದ ಕಂಪನಿಗಳನ್ನ ಸರ್ಕಾರಿ ಸ್ವಾಮ್ಯಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಆಯಿತು. ಅಲ್ಲಿಂದ ಅಮೆರಿಕದ ನಿಯಂತ್ರಣ ತಪ್ಪಿರುವಂತದ್ದು. ಸೊ ಈಗ ಕಾರ್ಗ್ ಅನ್ನುವಂತಹ ದ್ವೀಪ ಏನಿದೆ, ಇಲ್ಲಿ 80ರಿಂದ 85% ನಷ್ಟು ಕಚ್ಚಾ ತೈಲದ ರಫ್ತು ಇದೇ ದ್ವೀಪದ ಮೂಲಕ ಆಗ್ತಾ ಇರುವಂತದ್ದು. ಸೊ ಈ ದ್ವೀಪವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ಇರಾನ್ ನಲ್ಲಿರುವಂತಹ ಕಚ್ಚಾ ತೈಲದ ಸಂಪತ್ತನ್ನು ಕೂಡ ಮತ್ತೆ ಅಮೆರಿಕ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಂತಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ಲಾನ್ ನಲ್ಲೂ ಕೂಡ ಮುಂದುವರಿತಿರುವಂತಹ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ನಾವು ಇತ್ತೀಚೆಗೆ ವೆನೆಜುಲಾದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲದ ಸಂಪತ್ತು ಇರುವಂತದ್ದು ವೆನೆಜುಲಾದಲ್ಲಿ. ಅಲ್ಲಿರುವಂತಹ ಅಧ್ಯಕ್ಷರನ್ನೇ ಕಿಡ್ನಾಪ್ ಮಾಡುವಂತಹ ಹಂತಕ್ಕೆ ಅಮೆರಿಕ ಹೋಗಿತ್ತು. ಸೊ ಹೀಗಾಗಿ ಇರಾನ್ನ ವಿಚಾರದಲ್ಲೂ ಕೂಡ ಯಾವ ಹಂತಕ್ಕೆ ಬೇಕಾದ್ರೂ ಕೂಡ ಅಮೆರಿಕ ಹೋಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರವಿಂದ್.